ಓಕೆ. ಸೊ ನಿಮ್ಮ ಜೀವನದಾಗ ಹಾಗಾದ್ರೆ ನೀವು ಏನೇ ಮಾಡಿದ್ರು ದುಡ್ಡು ಬರ್ತಾನೆ ಇರುತ್ತೆ. ದುಡ್ಡು ಬರ್ತಾನೆ ಇರುತ್ತೆ. ಮನೆ ಕಟ್ಟದೆ, ಅದ್ರದ್ದು ವೀಡಿಯೋಸ್ ಹಾಕಿದೆ, ಅದ್ರದ್ದು ದುಡ್ಡು ಬರ್ತಿದೆ. ಅದಕ್ಕೂ ಒಂದು ಚಾನಲ್ ಮಾಡಿದ್ರಿ. ಹಾಂ, ಅದಕ್ಕೊಂದು ಚಾನಲ್ ಮಾಡಿದೆ. ಅದರ ಹೆಸರು ಬಂದ್ಬಿಟ್ಟು ಮೊದಲು A to Z ಕನ್ಸ್ಟ್ರಕ್ಷನ್ ಅಂತಿತ್ತು. ಈಗ A to Z ಹೋಮ್ ಗ್ಯಾಡ್ಜೆಟ್ಸ್ ಅಂತ ಅಂದ್ಬಿಟ್ಟು. ಓಕೆ. ಏನಾಯಿತು ಅಂತಂದರೆ, ನಾನು 2019ರಲ್ಲಿ ಮನೆ ಕಟ್ಟಬೇಕಾದ್ರೆ ಯೂಟ್ಯೂಬಲ್ಲಿ ಹುಡುಕಿದೆ, ಮನೆ ಕರೆಕ್ಟಾಗಿ ಕಟ್ಟೋದು ಹೆಂಗೆ ಅಂತಂದ್ಬಿಟ್ಟು ನೋಡೋಣ ಅಂತಂದ್ರೆ. ಯಾಕೆ ಏನೇ ಮಾಡಿದ್ರು ರಿಸರ್ಚ್ ಮಾಡ್ತಾಯಿದ್ದೆ. ನನಗೆ ಬೇಕಾಗೋ ಥರ ಇನ್ಫಾರ್ಮೇಷನ್ ಸಿಗಲಿಲ್ಲ. ಸೊ 2019ರಲ್ಲಿ ಮನೆ ಕಟ್ಟಕ್ಕೆ ಶುರು ಮಾಡಿದೆ. ಯೂಟ್ಯೂಬಲ್ಲಿ ಹುಡುಕಿದೆ, ಮನೆ ಕರೆಕ್ಟಾಗಿ ಹೆಂಗೆ ಕಟ್ತಾರೆ ನೋಡೋಣ ಅಂತಂದ್ಬಿಟ್ಟು, ಫೌಂಡೇಶನಿಂದ ಹಿಡಿದು. ಅಷ್ಟು ಡೀಟೇಲ್ಸಾಗಿ ಯಾವುದೋ ವೀಡಿಯೋಸ್ ಇರಲಿಲ್ಲ. ಜಾಬ್ ಅಂತೂ ಕ್ವಿಟ್ ಮಾಡಿದ್ದೆ, ಟೈಮ್ ಇರ್ತಿತ್ತು. ಮಧ್ಯಾಹ್ನ ಮನೆಗೆ ಊಟ ಬರ್ತಿದ್ದೆ, ಅಲ್ಲೇ ಪಕ್ಕದಲ್ಲೇ ಆಫೀಸ್ ಮಾಡ್ಕೊಂಡಿದ್ದೆ, ಹಿಂದ್ಗಡೆನೇ ಮನೇಲಿದ್ವಿ. ಪ್ರತಿ ದಿವಸ ಬಂದುಬಿಟ್ಟು ಒಂದು 5ರಿಂದ 10 ನಿಮಿಷ ಅವ್ರು ಏನು ಕೆಲಸ ಮಾಡ್ತಿದ್ರು ವೀಡಿಯೋ ಮಾಡ್ತಿದ್ದೆ. ಮೊದಲನೇ ತಿಂಗಳು ಹಾಕಿದೆ, 2ನೇ ತಿಂಗಳು ಹಾಕಿದೆ ವೀಡಿಯೋಸ್, 3ನೇ ತಿಂಗಳು ಹಾಕಿದೆ, 5-6 ತಿಂಗಳವರೆಗೂ ಏನಂತ ಭಾರಿ ವೈರಲ್ ಆಗೋ ಏನು ಕಾಂಟೆಂಟ್ ಆಗಲಿಲ್ಲ, ಎಲ್ಲ ಬೇಸಿಕ್ ನಡೀತಿತ್ತು. 6-7 ತಿಂಗಳಾದಮೇಲೆ ವೀಡಿಯೋಸ್ ವೈರಲ್ ಹೋಗೋಕ್ಕೆ ಶುರು ಆಯಿತು. ಹೆಚ್ಚು ಕಡಿಮೆ 1.5 ವರ್ಷ ಅನ್ನೋಷ್ಟರಲ್ಲಿ ಆ ಚಾನಲ್ಗೆ 1,00,000ಕ್ಕಿಂತ ಜಾಸ್ತಿ ಫಾಲೋವರ್ಸ್ ಬಂದರು. ಆ ಚಾನಲಿಂದ ಒಂದು ವ್ಯೂಸ್ ಬರೋಕ್ಕೆ ಶುರು ಆಯಿತು, ಸಬ್ಸ್ಕ್ರೈಬರ್ಸು ಏರೋಕ್ಕೆ ಶುರು ಆದರು, ಅರ್ನಿಂಗ್ಸು ಶುರು ಆಯಿತು. ಇಲ್ಲಿವರೆಗೂ ಆ ಚಾನಲ್ ಸುಮಾರು 25 ಲಕ್ಷಕ್ಕಿಂತ ಜಾಸ್ತಿ ಅರ್ನ್ ಮಾಡಿದೆ.